ಸಂಶೋಧನೆ ಯಾವತ್ತು ಬುದ್ಧಿ ಪ್ರಧಾನವಾಗಿರುತ್ತೆ. ಆ ಬುದ್ಧಿಯು ಜ್ಞಾನವನ್ನ ಹುಡುಕ್ತಾ ಹೋಗುತ್ತೆ, ಅರಿವಿನ ವಿಕಾಸದ ದಾರಿಯನ್ನು ಉಂಟು ಮಾಡಿಕೊಳ್ಳುತ್ತೆ. ಈ ವಿವೇಕಗಳು ನಮ್ಮ ತಲೆ ಒಳಗಿರಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರುವಂತ ನನ್ನ ವಿದ್ಯಾಗುರುಗಳಾದಂತಹ ಡಾಕ್ಟರ್ ಜಿ ಪ್ರಶಾಂತ್ ನಾಯ್ಕ ಅವರೇ, ಇನ್ನೊಂದು ಗುರು ಪರಂಪರೆಯ ರೂಪವಾದಂತಹ MGM ಅವರೇ, ಎದುರುಗಡೆ ಕುಳಿತುಕೊಂಡಿರ್ತಕ್ಕಂಥ ಎಲ್ಲ ವಿದ್ವಾಂಸತೆ ಮತ್ತು ಆತ್ಮೀಯ ವಿದ್ಯಾರ್ಥಿ ಮಿತ್ರರು, ನನ್ನ ಮೇಷ್ಟ್ರು ಸಂಶೋಧನೆಯನ್ನ ಕುರಿತಂತೆ ಒಂದು ಚೌಕಟ್ಟನ್ನ ಅಡಿಪಾಯವನ್ನ ಈಗ ಹಾಕಿದ್ದಾರೆ. ಹಾಗಾಗಿ ನಾನು ಮಾತಾಡ್ಬೇಡಮ್ಮ, ನೀನು ಮಾತಾಡಿದ್ರೆ ನನ್ನ ಜೊತೆಗೆ ಮಾತಾಡ್ಬೇಕು, ನಿಲ್ಲಿಸ್ತೀನಿ. ಇವತ್ತು ಸಂಶೋಧನೆಯ ಕುರಿತಾದಂತಹ ಸಮಸ್ಯೆಗಳನ್ನ, ಸಂಶೋಧನೆಗೆ ಇರಬೇಕಾದಂತಹ ನಿಖರವಾದಂತಹ ಗುರಿಗಳನ್ನ, ಇದನ್ನ ಕುರಿತು ಸರ್ ತುಂಬಾ ಗಂಭೀರವಾಗಿ ಮಾತಾಡಿದ್ದಾರೆ. ಯಾಕೀಗ ಮಾತಾಡೋ ಪರಿಸ್ಥಿತಿ ಬಂದಿದೆ ಅಂದ್ರೆ, ಸಂಶೋಧನೆ ಅನ್ನೋದು ಅದು ಯಾರಿಗೆ ಸಂಬಂಧಪಟ್ಟದ್ದು ಮತ್ತು ಯಾಕಾಗಿ ಸಂಶೋಧನೆಗಳು ನಡೆಯಲ್ಪಡುತ್ತವೆ, ಸಂಶೋಧನೆಯ ಸ್ವರೂಪಗಳು ಹೇಗಿದ್ದಾವೆ, ಸಂಶೋಧನೆಗಳ ಅವಶ್ಯಕತೆ ಇದೆಯೇ ಅನ್ನುವಂತ ಚರ್ಚೆ ಇವತ್ತು ತುಂಬಾ ಗಂಭೀರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಸಂಶೋಧನೆ ಅನ್ನೋದು, ರಿಸರ್ಚ್ ಅನ್ನೋದು ಸರ್ಚ್ ಮಾಡೋ ಕೆಲಸ. ಏನ್ ಸರ್ಚ್ ಮಾಡೋದು? ನಿಮ್ಗೆ ಆಗ್ಲೇ ಅದು ಆರಂಭದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಏನ್ ಸರ್ಚ್ ಮಾಡೋದು? ಯಾವುದೋ ಜಗತ್ತಿನಲ್ಲಿ ಇಲ್ಲದೇ ಇರುವ ಸಂಗತಿ ಅಲ್ಲ. ನಾನು ಕಟ್ಟಿಕೊಟ್ಟಿರುವ ಅಥವಾ ನಾನು ತೆಗೆದುಕೊಂಡಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಲವು ದಾರಿಗಳನ್ನು ಸಾಗಿ ಅದಕ್ಕೆ ಇರಬೇಕಾದಂತ ಆತ್ಯಂತಿಕವಾದಂತಹ ಸತ್ಯವನ್ನ ಹುಡುಕೋದು. ಯಾವುದಕ್ಕೊಂದು ಸತ್ಯ ಅನ್ನೋದು ಸ್ಟಾಗ್ನೆಂಟ್ ಆಗಿರಲ್ಲ. ಯಾವತ್ತು ಒಂದ್ ಸಂಶೋಧನಕ್ಕೆ ಸತ್ಯ ಅಂತ ಇರಲ್ಲ. ಆ ಸತ್ಯ ಅನ್ನೋದು ನಾವು ರೂಪಿಸಬಹುದಾದ ಒಂದು 3 ರೂಪ. ಸತ್ಯ ಅಂತ ಯಾವುದನ್ನು ಸತ್ಯ ಅಂತ ಹೇಳಕ್ಕಾಗಲ್ಲ, ಆದ್ರೆ ನಾವು ಅದನ್ನ ರೂಪಿಸಬಹುದಾದ ಒಂದು ಮಾರ್ಗ. ಅಂದ್ರೆ ಸಂಶೋಧನೆ ಅನ್ನೋದು ಕೇವಲ ಇವತ್ತು ಜ್ಞಾನ ಸಂಬಂಧಿಯಾದಂತ ಆಲೋಚನಾ ಕ್ರಮವಾಗಿ ಉಳಿದಿಲ್ಲ. ಇವತ್ತು ಬರೀ ಜ್ಞಾನ ಸಂಬಂಧಿಯಾಗಿ ಉಳ್ಕೊಂಡಿಲ್ಲ. ಅದೊಂದು ಭಾರತದ ಒಟ್ಟು ರಾಜಕಾರಣವನ್ನ, ಭಾರತದ ಒಟ್ಟು ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಗಳನ್ನ ಮರುರೂಪಿಸುವಂತ ವಿವೇಕದ ಮಾರ್ಗವಾಗಿ ರೂಪುಗೊಳ್ತಾ ಇದೆ. ಈ ಮಾತನ್ನ ದಯಮಾಡಿ ತಾವೆಲ್ಲರೂ ಅರ್ಥ ಮಾಡ್ಕೊತೀರಿ ಅಂತ ಅನ್ಕೊಂಡಿದ್ದೀನಿ. ನನಗೊಂದು PhD ಬಂದಿದೆ, ನನಗೆ ಡಾಕ್ಟರೇಟ್ ಆಗಿದೆ. ನಾನು ಡಾಕ್ಟರ್ ಅಂತ ಹೇಳ್ಕೊಳ್ತೀನಿ ಅನ್ನೋದು ಕೇವಲ ಅದೊಂದು ನೆಪ ಮಾತ್ರ. ಅದನ್ನ ನಾನು ರೂಪಿಸುವಂತ ಸಂಶೋಧನೆ, ಒಂದು ಕಟ್ಟುವ ಥಿಯರಿ, ಅಥವಾ ನಾನು ರೂಪಿಸಿರಬಹುದಾದ ಒಂದು ಸಬ್ಜೆಕ್ಟ್ ಸಿಕ್ಕಿರಬಹುದಂತ ಒಂದು ದೊಡ್ಡ ವಿಶಾಲವಾದಂತಹ ಪರಿಧಿ, ಇವೆಲ್ಲವೂ ಕೇವಲ ಒಂದು ಥೀಸಿಸ್ ಅನ್ನ ಬುಕ್ ಅನ್ನಾಗಿ ಮಾತ್ರ ರೂಪಿಸ್ತಾ ಇಲ್ಲ. ಅದಕ್ಕೆ ಬದಲಾಗಿ ಅದರ ಜೊತೆಗೆ ಇಡೀ ಜಗತ್ತನ್ನ ಅಥವಾ ಈ ದೇಶವನ್ನ, ಈ ನಾಡನ್ನ ಅಥವಾ ಸಮುದಾಯಗಳನ್ನ ನಾವು ನೋಡುವ ಬಗೆಯನ್ನ ಕೂಡ ನಮ್ಮ ಎದುರಿಗೆ ತೆರೆದಿಡ್ತಾರೆ. ಏನದು ಒಂದು ಸಮುದಾಯವನ್ನ ಅಥವಾ ಒಂದು ವ್ಯವಸ್ಥೆಯನ್ನ ನೋಡುವ ಬಗೆ ಹೇಗೆ? ಯಾಕಂದ್ರೆ ಆರಂಭದಲ್ಲಿ ನಮ್ಮ ಸಂಶೋಧನೆಗಳು ಆರಂಭವಾಗಿದ್ದು ಅಥವಾ ಸಂಶೋಧನೆಯ ಸ್ವರೂಪಗಳನ್ನು ನೀಡಿದ್ದು ನಮಗೆ ವಸಾಹತುಶಾಹಿಗಳು. ಯಾಕೆಂದ್ರೆ ಈ ನಾಡನ್ನ, ಈ ದೇಶವನ್ನ ಅವರು ಗಮನಿಸ್ಬೇಕಿತ್ತು, ಈ ನಾಡನ್ನ ಅರ್ಥ ಮಾಡ್ಕೋಬೇಕಿತ್ತು, ಕೈಗೆ ತಗೊಳ್ಬೇಕಿತ್ತು. ಹಾಗಾಗಿ ಅವರ ಆಲೋಚನಾ ಕ್ರಮಗಳಿಂದಲೇ ನಮ್ಮ ಅಧ್ಯಯನಗಳು ಆರಂಭವಾದವು. ಅದನ್ನೇ ಬಹಳ ವರ್ಷ ತನಕ ಮುಂದುವರ್ಸ್ಕೊಂಡು ಹೋದ್ರು. ಇವತ್ತು ಕೆಲವು ತಪ್ಪು ಸಿದ್ಧಾಂತಗಳು, ಯಾರೋ ರೂಪಿಸಿದ ಮಾದರಿಗಳನ್ನ ನಾವು ಇವತ್ತಿಗೂ ರೂಪಿಸ್ಕೊತಾ ಇದ್ವಿ, ಅದನ್ನೇ ಅನುಸರಿಸ್ತಾ ಇದ್ವಿ. ಇವತ್ತು ಬಹಳ ಜನ ಮಾತನಾಡುವಾಗ ಹಂಪಿಯನ್ನ ಕಟ್ಟಿದವರು ವಿದ್ಯಾರಣ್ಯರು ಅಂತಾನೆ ಹೇಳ್ತಾರೆ. ಇವತ್ತು ಸುಳ್ಳು ಮಾಹಿತಿಯನ್ನ ನಾವು ಮತ್ತೆ ಅದನ್ನು ನಂಬ್ತಾ ಇದೀವಿ. ನಾವು ಮೇಷಗಳು ಅದನ್ನೇ ಮಾತಾಡ್ತೀವಿ. ಕ್ಲಾಸ್ ನಲ್ಲಿ ಹೇಳುವಾಗ ವಿದ್ಯಾರಣ್ಯರು ಹಕ್ಕಬುಕ್ಕರ ವಿದ್ಯಾರಣ್ಯರು ಇರಲೇ ಇಲ್ಲ, 6 ವರ್ಷದ ಮಗುನೇನೋ ಆಗಿತ್ತು. ಇಂಥ ಕೆಲವು ಸತ್ಯಗಳನ್ನ ನಾವು ಮರೆತು ಮುಂದಕ್ಕೆ ಹೋಗೋದೇ ಇಲ್ಲ, ಮತ್ತೆ ಅಲ್ಲೇ ಆಡ್ಕೊಳ್ತಾ ಕೂತ್ಕೊಳ್ತೀವಿ. ಕುರ್ಕ್ಯಾಲ್ ಶಾಸನ ಬಂದ ಮೇಲೆ ಆ ಶಾಸನ ಏನ್ ಹೇಳ್ತು ಅನ್ನೋದನ್ನೇ ಮರ್ತು ಮತ್ತೆ ಪಂಪನ ಬಗ್ಗೆ ಬೇರೆ ತರ ಹುಡುಕಕ್ಕೆ ಶುರು ಮಾಡ್ತೀವಿ. ಕಾರಣ ಏನು ಅಂತಂದ್ರೆ, ನಮ್ಮ ಆಲೋಚನಾ ಕ್ರಮ ಒಂದು ಸ್ಥಗಿತಗೊಂಡ ಸ್ಥಿತಿಯಲ್ಲಿ ಇರುತ್ತೆ. ನಾವು ಅದನ್ನ ಸಂಶೋಧನೆಯ ಸ್ವರೂಪದಲ್ಲಿ ತಗೊಳ್ತಿಲ್ಲ, ನಾವು ಅದನ್ನ ಹುಡುಕ್ತಾ ಇಲ್ಲ, ಅನ್ವೇಷಣೆ ಮಾಡ್ತಾ ಇಲ್ಲ, ಅದನ್ನೊಂದು ಮಾಕ್ರವನ್ನಾಗಿ ರೂಪಿಸ್ಕೊಳ್ತಾ ಇಲ್ಲ. ಈ ಒತ್ತಡಗಳಿಂದಾಗಿ ನಾವು ಒಂದು ಸಂಶೋಧನೆಯನ್ನ ಬಹಳ ಸ್ಪಷ್ಟವಾಗಿ, ಖಚಿತವಾಗಿ ಮಾತಾಡಕ್ಕೆ ಆಗ್ತಾ ಇಲ್ಲ. ಒಂದು ಪುಸ್ತಕ ಬಂದ ಮೇಲೆ ಅಥವಾ ನನ್ನ ಥೀಸಿಸ್ ಬಂದ ಮೇಲೆ ಅದೊಂದು ಬುದ್ಧಿ ಪ್ರಧಾನವಾದದ್ದು ಆಗಿರಬೇಕಾಗಿದ್ದು ಕೇವಲ ಭಾವ ಪ್ರಧಾನವಾಗಿ ಉಳ್ಕೊಬಿಡುತ್ತೆ. ಮತ್ತೊಂದ್ಸರಿ ರಿಪೀಟ್ ಮಾಡ್ತೀನಿ, ನನ್ನ ಥೀಸಿಸ್ ಹಿಂಗ್ ಹಿಡ್ಕೊಂಡ ತಕ್ಷಣ ಇದು ನೋಡಿದ್ರೆ ಯಾರು ಬುದ್ಧಿ ಪ್ರಧಾನವಾಗ್ಬೇಕಿತ್ತು, ಅದೊಂದು ಭಾವ ಪ್ರಧಾನವಾಗುತ್ತೆ. ಯಾಕೆ ಭಾವ ಪ್ರಧಾನವಾಗುತ್ತೆ ಅಂದ್ರೆ, ನಂದು ಅಂತ, ಅದು ಎಂತರ ಆಗ್ಲಿ, ಹೆತ್ತರಿ ಹೆಗ್ಗಣ ಮುದ್ದು ಅಂತ, ನನಗೆ ಇದು ಚೆನ್ನಾಗಿದೆ ಅಷ್ಟೇ ಅಂತ. ಬೇರೆ ಯಾರಿಗೂ ಓದಕ್ ಕೊಡಲ್ಲ, ನಂದೇ ಅದಷ್ಟೇ. ಸಂಶೋಧನೆ ಯಾವತ್ತು ಬುದ್ಧಿ ಪ್ರಧಾನವಾಗಿರುತ್ತೆ. ಆ ಬುದ್ಧಿಯು ಜ್ಞಾನವನ್ನ ಹುಡುಕ್ತಾ ಹೋಗುತ್ತೆ, ಅರಿವಿನ ವಿಕಾಸದ ದಾರಿಯನ್ನು ಉಂಟು ಮಾಡ್ಕೊಳ್ಳುತ್ತೆ. ಈ ವಿವೇಕಗಳು ನಮ್ಮ ತಲೆ ಒಳಗಿರ್ಬೇಕು. ಸರ್ ಒಂದ್ ಮಾತು ಹೇಳಿದ್ರು, ಯಾರನ್ನಾದ್ರೂ ಕೇಳ್ತೀವಿ ನಾವು ಏನ್ ಸಬ್ಜೆಕ್ಟ್ ಹೇಳಿ ಅಂತ, ಆ ಟೈಟ್ಲ್ ಹೇಳಿದಾಗ ತಲೆ ತಿರುಗಿ ಬಿಡುತ್ತೆ. ಅಂದ್ರೆ ಟೈಟ್ಲನ್ನೇ ತುಂಬಾ ಟಫ್ ಮಾಡ್ಕೊಬಿಡ್ತಾರೆ. ಅಂದ್ರೆ ಅದೊಂದು ಹಂಪಿ ಮಾಡಲ್ಲ ಅಂತ ಕರಿತೀವಿ.
ಕನ್ನಡ ವಿಶ್ವವಿದ್ಯಾಲಯದಿಂದ ಎತ್ಕೊಂಡಿರೋದು. ಒಂದು ಟೈಟ್ಲ್ ಅನ್ನ ಗಂಭೀರವಾಗಿ ಮಾಡಿಬಿಟ್ರೆ ಅದ್ರ ಒಳಗಡೆ ಎಂತರ ಇರ್ಲಿ, ಓ ನಿಮ್ಗಿದ, ಓಹೋ ಅಂತ. ನಂಗೆ ನಿನ್ನೆ ಯಾರೋ ಒಬ್ರು ಸಿಕ್ಕರು, ಅವ್ರನ್ನ ಕೇಳಿದೆ ನಿಮ್ದು ಏನ್ ಟಾಪಿಕ್ ಅಂತ. ಕನ್ನಡ ಕಾವ್ಯ ಏನೋ ಹೇಳಿದ್ರು, ನಂಗೆ ಏನ್ ಮಾಡ್ಬರ್ತ ಇಂಗ್ಲಿಷ್ ಅದು, ನಾ ಕನ್ನಡದ, ನಂಗೆ ಇಂಗ್ಲಿಷ್ ಬರಲ್ಲ, ಕನ್ನಡದ ಅನುವಾದ ಮಾಡಿ ಹೇಳ್ರಿ ಅಂದೆ. ಸರಿ, ಕವಿ ಅನ್ನೋದು ಇದೆಯಲ್ಲ ಹೇಳ್ಬಿಟ್ರು, ನಂಗೆ ಏನು ಮಾತು ಗೊತ್ತಾಗ್ತಿಲ್ಲ. ಹೆಂಗ್ ನೀವು ಇದನ್ನ ಮಾಡ್ಕೋತೀರಿ? ಬಸವಣ್ಣನ ಕವಿ ಅನ್ನಲ್ಲಂತೆ, ಪಂಪನನ್ನ ಕವಿ ಅಂತ ಕರಿಬೇಕಾ, ಅಥವಾ ಜನಪದರನ್ನ ಕವಿ ಅಂತ ಕರಿಬೇಕಾ? ಕವಿ ಅನ್ನುವ ಮಾನದಂಡಗಳು ಕಾಲಾನುಕಾಲಕ್ಕೆ ಬದಲಾಗ್ತಾ ಇದಾವಲ್ಲ, ಹೇಗೆ ಅಂತ ಅವರು ಯೋಚನೆ ಮಾಡ್ತಿದ್ದಾರೆ. ನಾ ಹೇಳಿದೆ, ಸ್ವಲ್ಪ ಯೋಚನೆ ಮಾಡಿ, ಗೈಡು ತುಂಬಾ ಅದ್ಭುತ ವ್ಯಕ್ತಿ, ಅದನ್ನ ನೀವು ನಮ್ಗಾಗ್ಬೇಕಲ್ಲ, ಅದನ್ನ ಮೀಟೋದಕ್ ಆಗ್ಬೇಕಲ್ಲ, ಮೀರೋದಕ್ ಆಗ್ಬೇಕಲ್ಲ, ನಮ್ಗೆ ನಡೆಯೋದಕ್ ಆಗ್ಬೇಕಲ್ಲ. ಅಗಾಧವಾದ ಭಾರವನ್ನ ಹೊತ್ಕೊಂಡು ಯಾರಾದ್ರೂ ನೋಡಿದ್ರೆ ಏನ್ರಿ ಅವನು ಎಂತ ಅದ್ಭುತವಾದ ಟೈಟ್ಲ್ ಇಟ್ಕೊಂಡು ಕೆಲಸ ಮಾಡ್ತಿದ್ದಾನೆ, ಆಗದೇ ಇಲ್ಲ, ಅರ್ಧ ಕಿಳಿಸಿ ಸುಸ್ತಾಗಿ ಅಲ್ಲೇ ಮಲ್ಕಿ ಬಿಡ್ತಾರೆ. ಒಂದ್ 5-6 ವರ್ಷ ಆಗುತ್ತೆ, ಅಷ್ಟೊತ್ತೆ ಸುಸ್ತಾಗುತ್ತೆ. ಅಥವಾ ಏನಾರ ಒಂದು ಅರ್ಜೆಂಟಿ ಬರಿ ಮರಾಯ ಅಂತ ಸುಮ್ಮನೆ ಹಾಳ ಹೋಗ್ಲಿ ಅನ್ನೋ ಜೊತೆಗೆ ದಯಮಾಡಿ ನಾನು ವಿನಂತಿ ಮಾಡೋದಿಷ್ಟು, ನೀವು ಏನನ್ನ ವಿಷಯವನ್ನ ಆರಿಸ್ಕೊತಿರೋ ಅದು ಸರಳವಾಗಿರ್ಲಿ, ಏನ್ ವಿಷಯ ಆರಿಸ್ಕೊತಿರೋ ಅದು ಸ್ಪಷ್ಟವಾಗಿರ್ಲಿ, ಏನ್ ವಿಷಯ ಆರಿಸ್ಕೊತಿರೋ ಅದು ಖಚಿತವಾಗಿರ್ಲಿ. ಇವ್ ಯಾವನ್ನ ನಾವು ಮಾಡ್ತಿಲ್ಲ. ನನ್ನ ಗೆಳೆಯರೊಬ್ರು ನಮ್ಮ ಶಾಸ್ತ್ರಿಗೆ ಎತ್ತಿದ್ರು, ನಾನು ಮತ್ತೆ ಮುಂದುವರಿಸ್ತೀನಿ. ಅವ್ರೊಂದು ಟೈಟ್ಲ್ ಕೊಟ್ಕೊಂಡ್ಬಿಟ್ಟಿದ್ರು, ಏನು ಅಂದ್ರೆ ದಾಸರ ಸಮುದಾಯದ ಕುರಿತು ಮಾತಾಡ್ಬೇಕಿತ್ತು ಅಷ್ಟೇ. ಒಂದು ದಾಸ ಸಮುದಾಯವನ್ನು ಕುರಿತು ಮಾತಾಡ್ಬೇಕಿತ್ತು, ಬಹಳ ಸಿಂಪಲ್. ದಾಸರ ಸಾಂಸ್ಕೃತಿಕ ಅಧ್ಯಯನ ಅಂತ ಮಾಡ್ಬಿಟ್ಟಿದ್ರೆ ಇಲ್ಲ ಆಗ್ಬಿಟ್ಟಿತ್ತು. ನಮ್ಮ ವಿದ್ವಾಂಸರೊಬ್ಬರು ಅವ್ರಿಗೆ ಒಂದು ಟೈಟ್ಲ್ ಕೊಟ್ಟು, ನೀವು ಆಶ್ಚರ್ಯ ಪಡ್ತೀನಿ. ನಾನು ಓದ್ದೆ, ನಾನು ಸ್ವಲ್ಪ ಕಲ್ಚರ್ ಸ್ಟಡಿ ಮಾಡಿದವನು, ನಾನು ಸ್ವಲ್ಪ ಕಷ್ಟ ಆಗುತ್ತೆ ನೋಡು, ಇದು ಸುಲಭ ಹಾಕ್ಕೋಬೋದಿತ್ತಲ್ಲ ಅಂತ. ಇಲ್ಲ, ತುಂಬಾ ಚೆನ್ನಾಗಿದೆ ಅಂತ. ಯಾರು ಕೇಳಿದ್ರು ಏನ್ ಚೆನ್ನಾಗಿದ್ದೀರಿ ಅವ್ರ ಥೀಸಿಸ್ ಟೈಟ್ಲ್ ಮಾತ್ರ ನೀನು ಫಿಲಮೇ ಆಗಿಲ್ಲ, ಟೈಟ್ಲ್ ಮಾತ್ರ ಫಿಲಂ ಟೈಟ್ಲ್ ಸೂಪರ್ ಇದೆ. ಕೊನೆಗೂ ಅದನ್ನ ಮಾಡಕ್ಕಾಗ್ಲಿಲ್ಲ, ಅವ್ರು ಬಿಟ್ಟು ಹೋಗ್ಬಿಟ್ರು. ಕೊನೆಗೆ ಒಂದು 5 ವರ್ಷ ಆದ್ಮೇಲೆ ಕೇಳಿದೆ ನಾನು, ಬಾರ್ಪ ನನ್ನ ಹತ್ರ ಮಾಡೋ, ಬಿಟ್ಬಿಟ್ಟಿದ್ಯಾ ಅರ್ಧಕ್ಕೆ, ಬೇಕಾ ನಾನು ಜಾಗ ಕೊಡ್ತೀನಿ ಬಾ ಅಂತ. ಪಾಪ ಅವನಿಗೆ ಅರ್ಥನೇ ಆಗಿರಲಿಲ್ಲ ಟೈಟ್ಲ್. ದಯಮಾಡಿ ಸಂಶೋಧಕರಿಗೆ ಇರಬೇಕಾದ ಬಹಳ ಮುಖ್ಯವಾದ ಮಾನದಂಡ ಏನಂದ್ರೆ, ನಾನು ಸ್ಪಷ್ಟ ಆಗುತ್ತೆ. 10 ಸರಿ ಚರ್ಚೆ ಮಾಡ್ರಿ, 20 ಸರಿ ಚರ್ಚೆ ಮಾಡ್ರಿ, ಬೇರೆಯವ್ರ ಜೊತೆ ಕೂತ್ಕೊಂಡು ಮಾತಾಡ್ರಿ, ವಿದ್ವಾಂಸರ ಜೊತೆ ಚರ್ಚೆ ಮಾಡ್ರಿ. ರಸ್ತೆಯಲ್ಲಿ ಹೋಗುವ ಸಾಮಾನ್ಯ ಮನುಷ್ಯನು ಕೂಡ ನಮ್ಗೊಂದು ಬೆಳಕನ್ನ ತೋರಿಸಬಲ್ಲ, ಹಂಗ್ ಮಾತಾಡಿ. ನಾನು ಹಿಂಗ್ ವಿಷಯ ಹಿಂಗ್ ಇಟ್ಕೊಂಡು ಮಾತಾಡ್ಬೋದಾ. ನಾನು ಟೈಟ್ಲ್ ಮೇಲೆ ಮಾಡಿಸ್ತೀನಿ ಕೆಲಸನ. ಆಂಜನೇಯ ಜನಪದಿ ಅಧ್ಯಯನ ಅಂತ ನನ್ನ ಒಂದು ಸಬ್ಜೆಕ್ಟ್. ಸರಿ, ಅವಾಗ್ಲೂ ಜೋಕ್ ಮಾಡ್ತಿದ್ರು, ಆಂಜನೇಯ ಅಂತಾನೆ ಕರಿತಿದ್ರು ಪಾಪ ಸ್ಟೂಡೆಂಟ್ನ, ಬರ ಆಂಜನೇಯ ಅಂತ. ಎಲ್ಲರೂ ಗೇಲಿ ಮಾಡ್ತಿದ್ರು. ಆಂಜನೇಯ ಏನ್ ಮಾಡಕ್ ಸಾಧ್ಯ, ಹನುಮಂತನ ಬಗ್ಗೆ ಎಲ್ಲ ಮಾಡಕ್ ಏನಿದೆ ರೀ ದೇಶಕ್ಕೆ, ಏನ್ರಿ ಎಂತೆಂತ ಥೀಸಿಸ್ ಬರ್ತಾ ಇದೆ ನೋಡ್ರಿ ಅಂತ ಗೇಲಿ ಮಾಡ್ತಿದ್ರು. ಮೊನ್ನೆ ಪಾಪ ಥೀಸಿಸ್ ಆಗಿ 5 ವರ್ಷದ ಮೇಲೆ ಒಬ್ಬ ಅಧ್ಯಾಪಕರು ಗೇಲಿ ಮಾಡಿದ್ದಾರೆ. ಆದ್ರೆ ಥೀಸಿಸ್ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅವನು ಪಟ್ಟಿರೋ ಶ್ರಮ, ಅವನು ಹುಡುಕಿರುವ ವಸ್ತುಗಳು, ಏನ್ ಅದ್ಭುತವಾದ ಆಕಾರಗಳನ್ನ ಅವನು ಸಂಗ್ರಹಿಸಿಟ್ಕೊಂಡ ಬಗೆ, ಅದನ್ನ ಕಟ್ಟಿರುವ ಬಗ್ಗೆ, ಅದನ್ನ ಬರೆದಿರೋ ಬಗ್ಗೆ ನೋಡಿದ್ರೆ ಎಂತರಾದ್ರೂ ವಂಡರ್ಫುಲ್. ಇಷ್ಟ ಜನ ಬರಿಬೋದಾ? ಒಂದ್ ನಿರ್ಲಕ್ಷ್ಯವಾಗಿರಬಹುದಾದಂತ ವಿಷಯವನ್ನು ಕೂಡ ಇಷ್ಟ ಚಂದ ಕಟ್ಟಿಕೊಡ್ಬೋದಾ ಅಂತ ಅನಿಸ್ಬೇಕು. ನಮ್ಗೆ ನಮ್ಮ ಮಗು ಚೆನ್ನಾಗಿದೆ ಅಂತ ಯಾರಾದ್ರೂ, ನಿಮ್ ಮಗು ಸಖತ್ತಿದೆಯಲ್ಲ ಅಂತ ನಮ್ಗೆ ಸಂತೋಷ ಆಗಬಾರ್ದು. ನಮ್ಗೆ ಯಾವಾಗ್ಲೂ ಹಂಗ ಅನ್ಸುತ್ತೆ. ಆದ್ರೆ ನಾನು ಬೆಳೆಸುವ ಕ್ರಮ, ಒಂದ್ ವಿಷಯವನ್ನ ಬೆಳೆಸುವ ಕ್ರಮ ಬಹಳ ಮುಖ್ಯ ಅಂತ ನನಗೆ ಅನ್ಕೊಳ್ತೀನಿ. ಮುಖ್ಯ ನಿಮ್ ಕಣ್ಣೆದುರಿಗಿರ್ಬೇಕಾಯ್ತು 5 ಪಾಯಿಂಟ್ ಇದಾವೆ. ನಾನೊಂದು ಟೈಟ್ಲ್ ಆರಿಸ್ಕೊಂಡಿದ್ದೀನಿ, ಅದನ್ನ ನಾನು ನಿಭಾಯಿಸಕ್ ನನ್ ಕೈ ಸಾಧ್ಯನಾ? ನಿಮ್ಗೆ ಕರೆದ್ ಬಿಡ್ತೀನಿ ನಾನು. ನೋಡ್ರಪ್ಪ, ಬಿಜಾಪುರ ಜಿಲ್ಲೆಯಲ್ಲಿ ಬಸವನ ಬಾಗೇವಾಡಿ ಇದೆ, ಬಸವನ ಬಾಗೇವಾಡಿ ಅಥವಾ ಬೇಡ ಬಾದಾಮಿಯ ಬನಶಂಕರಿ ಜಾತ್ರೆಯ ನಾಟಕಗಳು ಒಂದು ಅಧ್ಯಯನ ಅಂತ ಮಾಡ್ಕಿ ಬಾ ಅಂತ ಯಾರಿಗಾರು ಹೇಳ್ಬಿಡ್ತೀನಿ. ಪಾಪ ಅವನಿಗೆ ನಾಟಕನೇ ಗೊತ್ತಿಲ್ಲ, ನೋಡೇ ಇಲ್ಲ ಇವತ್ತಿಗೂ ಜೀವನದಲ್ಲಿ. ಬನಶಂಕರಿ ಹೋಗಕ್ಕೆ ಆಗಲ್ಲ, ಉಳಿಯಕ್ಕೆ ಜಾಗ ಇಲ್ಲ ಸರ್ ಅಲ್ಲಿ. ಮತ್ತೆ ಉಳಿಯಕ್ಕೆ ಹೆಂಗೆ ಸರ್? ನಾನೇ ಹೇಳ್ತೀನಿ ಹೋಗು. ಮತ್ ನಾಟಕ ಸರ್ ಇವ್ರಿಗೆ ಹೇಳ್ತೀನಿ, ಮಾಲೀಕರಿಗೆ ಫ್ರೀ ಕೊಡಕ್ಕೆ ಹೇಳಿ. ಇದೆಲ್ಲ ಮಾಡದ ನಿಮ್ಗೆ ಯಾಕೆ ಅವಶ್ಯಕತೆ ಇದೆ? ನನ್ಗೆ ನಿಭಾಯಿಸಬಲ್ಲ ಈ ಸಬ್ಜೆಕ್ಟ್ ಅನ್ನ, ಇದನ್ನ ಓಡಾಡಕ್ ಸಾಧ್ಯನಾ ನಂಗೆ? ನಾನು ಥೀಸಿಸ್ ಮಾಡುವಾಗ, ನಾನು PhD ಅಧ್ಯಯನಕ್ಕೆ ಇಳಿಯುವಾಗ, ನಾನು ಫೀಲ್ಡ್ ವರ್ಕ್ ಮಲೆನಾಡಿನ ದೀವರ ಸಮುದಾಯ ಅಂತ ಒಂದು ಕಮ್ಯುನಿಟಿ, ಅದು ಈಡಿಗ ಕಮ್ಯುನಿಟಿ, ಸಬ್ ಕ್ಯಾಸ್ಟ್. ಒಂದು ಚೀಲ ಹಾಕೊಂಡು, ದುಡ್ಡಿಲ್ಲ, ಬ್ರೆಡ್ ನೀರ್ ಬಾಟ್ಲಿ ಇಟ್ಕೊಂಡು ಸುಮ್ಮನೆ ಹೋಗೋದು, ಮನೆ ಅಡ್ಡಾಡ್ತಾ ಊರೂರಿಗೆ ಹೋಗ್ತಾ, ಯಾರ್ದೋ ಬೈಕ್ ಸಿಕ್ಕಲ್ಲಿ, ಸೈಕಲ್ ಸಿಕ್ಕಲ್ಲಿ, ಕಾರ್ ಸಿಕ್ಕಲ್ಲಿ, ಲಾರಿ ಸಿಕ್ಕಲ್ಲಿ ಎಲ್ಲ ಹತ್ಕೊಂಡು ಹೋಗಿ ಮತ್ತೊಂದು ಊರಿಗೆ ಹೋಗೋದು. ನನಗೆ ಇವತ್ತು ನಾನು ಸಂತೃಪ್ತಿಯಿಂದ ನನ್ನ ಥೀಸಿಸ್ ಇಟ್ಕೊಂಡು ಕಾಯ್ತಾ ಇದೆ. 3 ಜನ ಅದನ್ನ ರೆಫರೆನ್ಸ್ ಮಾಡ್ತಾರೆ, ನಮ್ಗೆ ಅದೇ ತೃಪ್ತಿ ಅದು. ಅದಕ್ಕೆ ನಾವು ನಮ್ಗೆ ಕೊಟ್ಟಿರುವ ಟಾಪಿಕ್ ಅನ್ನ ಇದನ್ನ ನಿಭಾಯಿಸ್ತೇನೆ ನಾನು ಅಂತ. ಇದ್ರ ಬಗ್ಗೆ ಸರ್ ಹೇಳಿದ್ರ ಬಗ್ಗೆ ಅಧ್ಯಯನ ನಡೆದಿದ್ಯಾ? ನಡೀಲಿ ಬಿಡಿ ಸರ್, ಅವನ್ ಬೇರೆ ತರ ನೋಡಿ, ನಾನು ಬೇರೆ ತರ ನೋಡ್ತೀನಿ. ಏನ್ ನೋಡ್ತೀರಿ ಬೇರೆ ತರ? ಕೃಷ್ಣರಾಯರ ಕಥೆಗಳಲ್ಲಿ ಹಳ್ಳಿ ಏನ್ ನೋಡಕ್ ಸಾಧ್ಯ? ಮತ್ತು ಹಂಗೆ ನೋಡಕ್ ತಾನೆ, ಹಳ್ಳಿನ ಬಿಟ್ಟು ಬೇರೆ ಏನಾದ್ರು ನೋಡಕ್ ಸಾಧ್ಯನಾ? ಮತ್ತು ಅದನ್ನೇ ನೋಡೋದು ಅಲ್ಲ ಸರ್. ಅವ್ರು ನೋಡೋ ನೀವು ಬೇರೆ, ನೀವೆಲ್ಲ ಕೇಳ್ಕೋಬೋದಷ್ಟೇ. ಥೀಸಿಸ್ ಬಂದಾಗ ಗೊತ್ತಾಗತ್ತೆ. ಓ ಅಷ್ಟೇ. ನನ್ನ ಉದಾಹರಣೆಪ್ಪ, ಶಿವಮೊಗ್ಗ ಜಿಲ್ಲೆಯ ಜನಪದ ಕಥೆಗಳು ಒಂದು ಅಧ್ಯಯನ,
ಸರಿ, ಓಕೆ, ಗುಡ್, ಒಳ್ಳೇದು. ಉತ್ತರ ಕನ್ನಡ ಜಿಲ್ಲೆ ಜನಪದ ಕಥೆಗಳು ಒಂದು ಅಧ್ಯಾಯ ಏನಾದ್ರೆ ಟೈಟ್ಲ್ ಮಾತ್ರ ಚೇಂಜ್. ಮೊದಲ ಅಧ್ಯಾಯ, ಎರಡನೇ ಅಧ್ಯಾಯ, ಅಧ್ಯಯನದ ಉದ್ದೇಶ, ವ್ಯಾಪ್ತಿ, ಮಹತ್ವ, ಆಮೇಲೆ ಕತೆ ಮಹತ್ವ, ಇವೆರಡು ಸೇಮ್. ಶಿವಮೊಗ್ಗ ಜಿಲ್ಲೆಯ ಪರಿಚಯ ಮೂರನೇದು ಮಾತ್ರ ಚೇಂಜ್. ನಾಲ್ಕನೇದು ಕಥೆಯ ಒಳಗಿನ ಆಶಯ, ಅವೇ 60 ಕಥೆಗಳು. ಇನ್ನೊಂದು 5 ಕಥೆ ಸೇರಿಸ್ಬಿಟ್ಟು 65 ಕಥೆ. ಏನ್ ಮಾಡ್ದಂಗಾಯ್ತು? ಒಂದು ಥೀಸಿಸ್ ಇಳಿದ್ ಬಿಟ್ಟಿದ್ದೀನಿ, ಸಂಶೋಧನೆಗೆ ಇಳಿದ್ ಬಿಟ್ಟಿದ್ದೀನಿ. ಖುಷಿ, ನಮ್ಗೊಂದು ಖುಷಿ ಇರಬೇಕು, ಹೆಮ್ಮೆ ಇರಬೇಕು. ಅದ್ರ ಜೊತೆಗೆ ಅದೊಂದು ಭ್ರಮೆ. ಕೆಲವರಿಗೆ 1-2 ವರ್ಷ ಹೇಳಿಕೆ ಓಡಾಡ್ತಿರ್ತಾರೆ ರಸ್ತೆ ತುಂಬಾ. ಏನ್ ಮಾಡ್ತೀರಿ? PhD ಮಾಡ್ತಾ ಇದ್ದೀನಿ. 3ನೇ ವರ್ಷ ಮಾಡ್ತಿದ್ದೀನಿ PhD. ಕಷ್ಟ, ಬಹಳ ಸಮಸ್ಯೆ. KPSC ಕಾಲ್ ಮಾಡಿದ್ದಾರೆ, ಪೋಸ್ಟ್ ಆಫೀಸ್ ಕಾಲ್ ಮಾಡಿದ್ದಾರೆ, ರೈಲ್ವೆ ಕಾಲ್ ಮಾಡಿದ್ದಾರೆ. 4ನೇ 5ನೇ ವರ್ಷಕ್ಕೆ ಇಟ್ಟು ಬಿಟ್ಟಿದ್ದೀನಿ, ಆಗ್ತಾ ಇಲ್ಲ, ಶುರು ಮಾಡ್ಬೇಕು ಸರಿ. ಮತ್ತೆ ಯಾವತ್ತೂ ಯೋಚನೆ ಮಾಡಿ, ನಾನು ಪದೇ ಪದೇ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, PhD ಸ್ವಲ್ಪ ಅದು ಕಟುವಾದ ಶಬ್ದ ಅಥವಾ ಹೀನ ಅರ್ಥ. ಅದು ಹೆಣ ಇದ್ದಂಗೆ. ನಿಮ್ ಮನೆ ಬಾಗಿಲಾಗಿ ಇಟ್ಕೊಂಡ್ರೆ ಬಂದರಿಗೆಲ್ಲ ಹೇಳೋದು, ನನ್ನ ಮುಗಿಲಿ ಕಾಯಿಲೆ ಬಿದ್ದ ಯಜಮಾನ್ ಅಂತಾರ. ಈ ಯಜಮಾನ್ರೊಂದು ಕಾಯಿಲೆ ಒಂದು ಮುಗಿಲಿ ನೋಡ್ರಿ ಶುರು ಮಾಡ್ತೀನಿ ನಾನು. ಅದು ಕಾಯಿಲೆ ಮುಗ್ಯಲ್ಲ, ಶುರು ಮಾಡ. ಇದೊಂದು ಆಗ್ಬಿಟ್ರೆ ಅದೊಂದು ಹೆಂಗಾರ ಮಾಡಿ ಶುರು ಮಾಡಿ. ಇದೊಂದು ಮುಗಿಲಿ ಸರ್. ನಮ್ಮ ಅಕ್ಕನೊಂದು ಮದುವೆ ಇದೆ, ಅದು ಮುಗಿಲಿ. ಅಕ್ಕನ ಮದುವೆ ಮುಗಿದ 3 ತಿಂಗಳಿಗೆ ಅವಳು ಪ್ರೆಗ್ನೆಂಟ್. ಅದು ನಮ್ಮ ಅಕ್ಕನ ಪ್ರೆಗ್ನೆಂಟ್ ಒಂದು ಆಗ್ಲಿ. ಆಗದ ಹೌದಾಯ್ತು. ಯಾವಾಗ್ಲೂ ಅಷ್ಟೇ, ಒಂದು ಟೆಂಪೋದಲ್ಲಿ ಹೋಗ್ತಿರುತ್ತೆ ಥೀಸಿಸ್. ಒಂದು ಸರಿ ನೀವು ಬಿಟ್ಟರು 15 ದಿವಸ ಬಿಟ್ರೆ ಮತ್ತೆ ಹೊಸದಾಗಿಂದ ಶುರು ಮಾಡ್ಬೇಕು, ಬೇಸ್ಮೆಂಟ್ ಇಂದಲೇ ಶುರು ಮಾಡ್ಬೇಕು. ಅಷ್ಟು ಕಷ್ಟ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ನನಗೆ ಆಸಕ್ತಿಯ ಕ್ಷೇತ್ರವಾಗಿರ್ಬೇಕು. 3ನೇ ಪಾಯಿಂಟ್, ನಂಗೆ ಆಸಕ್ತಿ ಇರ್ಬೇಕು. ಯಾವತ್ತು ನಂಗೆ ಒಂದು ಸಬ್ಜೆಕ್ಟ್ ನಂಗೆ ಆಸಕ್ತಿ ಇರ್ಬೇಕು. ನಮ್ಮ ವಿದ್ಯಾರ್ಥಿ ಒಬ್ಬನ ಕುಮಾರ್ ರಾಮನ್ ಮೇಲೆ ಅಧ್ಯಯನ ಮಾಡ್ತಾರೆ. ಕುಮಾರ್ ರಾಮನ್ ಮೇಲೆ ಅಧ್ಯಯನ ಮಾಡ್ತಾನೆ. ನಾನು ಹೇಳಲೇಬೇಕು, ನಮಗೆ ಗೊತ್ತು, ತುಂಬಾ ಆಪ್ತ ವಿದ್ಯಾರ್ಥಿ. ಮೊನ್ನೆ ರಾತ್ರಿ ಅವನಿಗೆ 10 ಗಂಟೆಗೆ, ಬೆಳಗ್ಗೆ 9 ಗಂಟೆಗೆ ಅವನಿಗೆ ಗೊತ್ತಾಗುತ್ತೆ ಶಿರಾ ತಾಲೂಕಿನಲ್ಲಿ ಕುಮಾರರಾಮನಲ್ಲಿ ಒಂದು ಹಬ್ಬ ನಡೀತಿದೆ ಅಂತ. ಅವನು ದಡಬಡಿಸಿ ಹೇಳ್ತಾನೆ. ಬಂದು ರಾತ್ರಿ 7 ಗಂಟೆ ಒಳಗೆ ಶಿರಾ ಬಂದು ಸೇರ್ಕೊತಾನೆ. 2 ದಿವಸ ರಾತ್ರಿ ಅಲ್ಲೇ ಉಳಿತಾನೆ. ಯಾರ ಮನೆ ಉಳಿತಾನೋ ಏನೋ, ಈ ತಿಂಡಿ ಹೆಂಗ್ ತಿಂದು ಗೊತ್ತಿರ್ತಾ ಅಲ್ಲೇ ಉಳಿತಾನೆ. ರಾತ್ರಿ ಪೂರ್ತಿ ನೋಡ್ತಾನೆ. ಒಂದಿನ ಯಾವತ್ತು ಫೋನ್ ಬರುತ್ತೆ, ಹೊಸನಗರ ತಾಲೂಕಿನ ಒಂದು ಹಳ್ಳಿಯಲ್ಲಿ ಕುಮಾರರಾಮನ ಆಚರಣೆ ನಡೀತಿದೆ, ಬರ್ತೀರಾ ಅಂತ. ಭಯಂಕರವಾದ ಮಳೆ. ಎಷ್ಟು ಮಳೆ ಅಂದ್ರೆ ಇಷ್ಟು ನೀರು ಹೋಗ್ತಾ ಇದೆ ರಸ್ತೆ ಮೇಲೆ. ಕಾರ್ ತಗೊಂಡು ಹೋಗ್ತಾನೆ, ಕಾರ್ ಮೇಲೆ ಮಲಗ್ತಾನೆ. 2 ದಿವಸ ವರ್ಕ್ ಮಾಡ್ತಾನೆ. PhD ಹೆಂಗಾಗುತ್ತೋ ಮುಖ್ಯ ಅಲ್ಲ, ಆದ್ರೆ ಆಸಕ್ತಿ ಬೇಕು. ನಾನು ಫೀಲ್ಡಿಗೆ ಹೋಗ್ತಾ ಇದ್ದೀನಿ, ನನ್ ಖುಷಿ ಅದು ನೋಡ್, ಏನ್ ಸಂಭ್ರಮ ಪಡಬೇಕು ಅಂತ. ಒಂದ್ ರಂಗಭೂಮಿ ಮೇಲೆ ಮಾಡಿದಾಗ ಅಥವಾ ಶಾಸನಗಳ ಮೇಲೆ ಮಾಡಿದಾಗ, ನಾನು MGM ಕೇಳಿ ನೋಡಿ ಹೇಳ್ತಾರೆ, ಕಹಿ ಅನುಭವ ಇದೆ. ಫೀಲ್ಡ್ ಮೇಲೆ ಹೋಗಕ್ಕೆ ತಯಾರಿಲ್ಲ ಜನ. ಸರ್ ಒಂದ್ 2 ಪುಸ್ತಕ ಕೊಟ್ಬಿಡಿ ಸರ್ ಅತ್ಲಾಗೆ, ಅಲ್ಲೇ ಕೂತ್ಕೊಂಡು ಹೆಂಗ ಮಾಡ್ಕೊತೀವಿ ಅತ್ಲಾಗೆ. ಯಾಕೆ ಸರ್ ಸುಮ್ಮನೆ ದೇವ್ರ ಭಗವಂತ ಹೆಂಗ ನಮ್ಮ ಮನೆ ಬರ್ದಂಗೆ ಆಗ್ಲಿ. ಒಂದ್ ಫೀಲ್ಡಿಗೆ ಹೋಗಿ 4 ಶಾಸನ ಹುಡ್ಕೊಬರಿ ಅನ್ನೋದು ತಯಾರಿಲ್ಲ. ಕನ್ನಡದ ಬಹಳ ಒಳ್ಳೆಯ ಶಾಸನಗಳನ್ನು ಹುಡುಕಿದ ಅಧ್ಯಯನಗಳು ನಮ್ಮ ಹತ್ರ ಇದಾವೆ. ನಾಗರಖಂಡ 70 ಅಂತ ಒಂದು ಪುಸ್ತಕ ಇದೆ, ದಯಮಾಡಿ ನೀವೆಲ್ಲರೂ ಓದಲೇಬೇಕಾದಂತ ಪುಸ್ತಕ. ನಾಗರಖಂಡ 70 ಅಂತ ಕನ್ನಡದ ಅತ್ಯಂತ ಅದ್ಭುತ. ಹೆಂಗ್ ಹೋಗ್ಬೋದಲ್ಲ ಫೀಲ್ಡ್ಗೆ, ಹೆಂಗ್ ಹೋಗ್ಬೋದು ಅಂತ. ನಾನು ಅದರ ಫಲಿತಗಳ ಬಗ್ಗೆ ಮಾತಾಡ್ತಿಲ್ಲ, ಅದು ಫೀಲ್ಡ್ ನಲ್ಲಿ ಹೋಗಿ ಹೆಂಗೆ ಹುಡುಕ್ಬೋದು ಅಂತ. ಕನ್ನಡ ರಾಷ್ಟ್ರೀಯತೆ ಅನ್ನೋ ಒಂದು ಪುಸ್ತಕ ಬಂದಿದೆ. ನಾವು ಯಾರಾದ್ರೂ PhD ಮಾಡೋ ಹುಡುಗರಿಗೆ ಮೊದಲೇ ಹೇಳ್ತೀವಿ, ಒಂದ್ 4 ಪುಸ್ತಕ ಓದ್ಕೊ ಬರ್ತೀರಾ. ಏನು ಅಂದ್ರೆ, ತೀನಂ ಶಂಕರನಾರಾಯಣ ಅವರ ಕಾಡುಗೊಲ್ಲರದ್ದು ಏನೋ ಓದಿದಿರಿ, ಸ್ವಲ್ಪ ಓದ್ಕೊ ಬನ್ನಿ. ಪರವೂರು ರಾಮಚಂದ್ರಪ್ಪನವ್ರ ಉಪಸಂಸ್ಕೃತಿ ಮಾಲಿಕೆ ಬರೆದಿರುವಂತ ಒಂದು ಮುನ್ನುಡಿ ಇದೆಯಲ್ಲ, ಕನ್ನಡದ ವಂಡರ್ಫುಲ್ ಮುನ್ನುಡಿ. ಸರಿ, ಅದ್ ನೋಡ್ಕೊ ಬನ್ನಿ. ಇಲ್ಲ ಅದಿದೆಯಾ ಸರ್? ಇದ್ರ ಒಂಚೂರು ಒಂದು ವಾಟ್ಸಪ್ ಹಾಕ್ತೀರಾ ಸರ್? ನಮ್ಮ ಮನಸ್ಥಿತಿ ಆತರ ಆಗಿದೆ ಅಂತ. ಹಾಗಾಗಿ ದಯಮಾಡಿ ಆಸಕ್ತಿದಾಯಕ ಇದ್ರೆ ಮಾತ್ರ. ಮತ್ತೆ ವಿಷಯ ಪರಿಣಿತರೊಂದಿಗೆ ಚರ್ಚೆ ಮಾಡಿ. ಇದೊಂದು ಬಹಳ ಜೋಕ್. ಫೋನ್ ಮಾಡ್ತಾರೆ, ಸರ್ ಇದೀರಾ ಸರ್, ಬರ್ತಾ ಇದ್ದೇನೆ ನಾನು. ಇಲ್ಲಪ್ಪ, ಒಂದು ಅರ್ಧ ಗಂಟೆ. ಬರ್ತೀನಿ ಸರ್. ಅದೇ ಇಲ್ಲಿ ಬಂದ್ಬಿಟ್ಟಿದೆ ಮಂಡ್ಯಕ್ಕೆ, ನೀವು ಸಿಕ್ಕರೆ ಬರ್ತೀನಿ ಅಂದ್ರೆ ಮಂಡ್ಯಕ್ಕೆ ಇವನು ಬಂದಿದ್ದಾನೆ, ನಾವು ಅವ್ನು ಕಾಯ್ತಾ ಕೂತ್ಕೋ ಬರ್ತಾನೆ ಅಂತ. ಎಷ್ಟೊತ್ತಿಗೆ ಬರ್ತೀಯಪ್ಪ? 11 ಗಂಟೆ ಬರ್ತೀನಿ ಸರ್. ನೀವು 2 ಗಂಟೆ ಬರ್ತಾ, ನಾವು ಕಾಯ್ತಾ ಕೂತ್ಕೋಬೇಕಾ? ದಯಮಾಡಿ ಹಾಗೆ ಮಾಡ್ಬೇಡಿ. ಒಂದು ಶಿಸ್ತು ಬೇಕು. ಒಂದು ಕೈಯಲ್ಲಿ ಪೆನ್ಸಿಲ್, ಒಂದು ರಬ್ಬರು, ಒಂದು ಶಾರ್ಪ್ನರು, ಒಂದು ನೋಟ್ಬುಕ್ ಯಾವತ್ತು ನಿಮ್ ಬ್ಯಾಗ್ನಾಗಿರ್ಲಿ. ಮತ್ತೊಂದು ಸಿನಾಪ್ಸಿಸ್ ನಿಮ್ ಪರಿಬಿಡಿ. ಅದನ್ನ ಇಟ್ಕೊಂಡು ಯಾರ ಹತ್ರ ಕುತ್ಕೊಂಡಾಗ, ಸರ್ ಒಂದ್ 2 ನಿಮಿಷ ಮಾತಾಡ್ತೀರಾ ಸರ್? ಬರ್ಲಾ ಸರ್, ನಾನು ಕುತ್ಕೊಳ್ಳ ಸರ್, ಅವಕಾಶ ಕೊಡ್ತೀರಾ ಸರ್? ನಮ್ಕಿಂತ ಮೊದ್ಲು ಬಂದು ಅವನೇ ಕುತ್ಕೊಂಡ್ಮೇಲೆ ಕಾಲ್ ಮೇಲೆ ಕಲಿಕ್ ಕುಂತಿರ್ತಾನೆ, ಆಮೇಲೆ ನಾವು ಬಂದು ನಿಂತ್ಕೋಬೇಕಾ? ಶಿಸ್ತಿಲ್ಲ ಅಂದ್ರೆ ಹೇಗೆ? ಒಂದು ಸಂಶೋಧಕರಿಗೆ ಒಂದು ಶಿಸ್ತಿರ್ಬೇಕು, ವಿನಯ ಇರ್ಬೇಕು. ನಾಟಕ ಇರಬಾರ್ದು, ಆಕ್ಟಿಂಗ್ ಮಾಡಬೇಡಿ, ವಿನಯ ಇರ್ಲಿ, ಸಜ್ಜನಿಕೆ ಇರ್ಲಿ. ನಾವೇನೋ ಗ್ರಹಿಸಕ್ ಬಂದಿದೀವಿ ಅನ್ನುವ ಇರ್ಲಿ, ನನ್ನ ಕಲಿಯಕ್ ಬಂದಿದ್ದೀನಿ ಸರ್ ಅಂತ. ಅವನಿಗೆ ಯಾರೋ ಮನುಷ್ಯ ಅಲ್ಲೆಲ್ಲೋ ಕುತ್ಕೊಂಡು ಯಾರನ್ನೋ ಬಾಣ ಹೊಡಿಯೋದ್ ನೋಡಿ ಶಬ್ದ ವೇದಿನ ಕಲಿತಾನೆ ಅನ್ನೋದಾದ್ರೆ ನನಗೆ ಯಾಕೆ ಸಾಧ್ಯ ಇಲ್ಲ? ಇದು ನಮ್ಗೆ ಇರ್ಬೇಕಾದದ್ದು ಅಂತ. ಮತ್ತೆ ಥೀಸಿಸ್ ಅನ್ನೋದು ಆಡಂಬರ ಅಲ್ಲ, ಶಬ್ದಾಡಂಬರ ಅಲ್ಲ, ಏನೇನೋ ಸೇರಿಸಿ ಅದನ್ನ ಓದುವಾಗ್ಲೇ ಏನು ಅದ್ಭುತ ಅಲ್ಲ. ಯಾವತ್ತು ಒಂದು ವಸ್ತುವನ್ನ ಸದೂರದಿಂದ ನೋಡುವುದು, ಭಾವನಾತ್ಮಕವಾಗಿ ವಿಜೃಂಭಣೆಯೂ ಅಲ್ಲದೆ
ಮತ್ತು ಕೀಳಾಗಿಯೂ ಅಲ್ಲದೆ ಸದೂರದಿಂದ ನೋಡ್ತಾ ಎಚ್ಚರಿಕೆಯಿಂದ ಪರಿಶೀಲಿಸ್ತಾ ಹೋಗೋದು. ಒಂದು ಘಟನೆಯನ್ನ ಪತ್ರಕರ್ತರು ಬರೆಯೋದ್ ಬೇರೆ, ನಾನ್ ಬರೆಯೋದ್ ಬೇರೆ. ಒಂದು ಗಲಭೆ ಆಗ್ತಾ ಇದೆ ಅಂದ್ರೆ ಪತ್ರಕರ್ತರು ಬರೆಯೋದ್ ಬೇರೆ, ಸಂಶೋಧಕರು ಬರೆಯೋದ್ ಬೇರೆ, ವಿದ್ವಾಂಸರು ಮಾತಾಡೋದ್ ಬೇರೆ, ಜನ ಸಮುದಾಯ ಮಾತಾಡೋದ್ ಬೇರೆ. ಇದನ್ನ ನಿಮ್ಮೆಲ್ಲರ ತಲೆ ಒಳಗೆ ಇರ್ಲಿ ಅಂತ ನಾನು ಅನ್ಕೊಳ್ತೀನಿ. ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ನಾನು ಆಕರಗಳ ಬಗ್ಗೆ ಮಾತಾಡ್ಬೇಕಿತ್ತು, ಮತ್ತೆ ಮಧ್ಯ ಮಾತಾಡ್ತೀನಿ ಅಂತ. ಹಾಗಾಗಿ ಕೆಲವು ಸಮಸ್ಯೆಗಳಿದಾವೆ. ಪ್ರಾಚೀನ ವಿಷಯಗಳನ್ನ ಆಯ್ಕೆ ಮಾಡ್ಕೋತಾರೆ, ಪ್ರಾಚೀನ ಕನ್ನಡ ಕಾವ್ಯಗಳನ್ನ, ಶಾಸನಗಳನ್ನ ಆಯ್ಕೆ ಮಾಡ್ಕೋತಾರೆ. ಅದ್ರ ಒಳಗಡೆ ಎಂಟ್ರಿ ಆಗಿ ಅವರಿಗೆ ಮೂಲ ಬೇಕಾದಂತ ಭಾಷೆ ಮತ್ತು ಓದು ಇರಲ್ಲ. ಪೂರಕ ವಿಷಯಗಳ ರಾಶಿ ಮಾಡ್ಕೋತಾರೆ, ಅದನ್ನ ಹೆಂಗ್ ಜೋಡಿಸ್ಬೇಕು ಅಂತ ಗೊತ್ತಾಗಲ್ಲ. ಹೊಂದಾಣಿಕೆನ ಹೆಂಗ್ ಅಡ್ಜಸ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ಅದಕ್ಕೆ ನಿಮ್ಗೊಂದು ಅವಕಾಶ ಕೇಳ್ತೀನಿ. 5 ಪಾರ್ಟ್ ಏನ್ ಮಾಡ್ಕೊಂಡಿದ್ದೀರಿ, ನಿಮ್ಮ ಥೀಸಿಸ್ ಅನ್ನ 5 ಭಾಗ ಮಾಡ್ಕೊಂಡಿರ್ತೀರಿ. ಅಧ್ಯಾಯ 1, ಅಧ್ಯಾಯ 2 ಅಂತ ಒಂದು ಫೈಲ್ ಇಟ್ಕೊಳ್ಳಿ, ಹುಡುಕಕ್ ಶುರು ಮಾಡಿ. ಏನೇನ್ ವಿಷಯ ಸಿಗುತ್ತೋ ಜೆರಾಕ್ಸ್ ಮಾಡಿ, ಎಲ್ಲಿ ಯಾವ ಪತ್ರಿಕೆಯಲ್ಲಿ ಬಂದಿದೆ ಮತ್ತು ಅದನ್ನ ಯಾರು ಬರಿತಾ ಇರೋರು, ಎಲ್ಲಿ ಲೇಖಕರು ಯಾರು, ಅದನ್ನ ಅಲ್ಲೇ ಬರ್ಕೊಳ್ಳಿ, ನಿಮ್ ಫೈಲಿಗೆ ಹಾಕೊಳ್ಳಿ. ಸಿಕ್ಕದನ್ನೆಲ್ಲ ತಗೊಳ್ಳಿ. ಇದನ್ನ ಮತ್ತೆ ಸಂಗ್ರಹ ಅಂತ ಕರೀತಾರೆ. ಆಮೇಲೆ ವಿಂಗಡಣೆ ಅಂತ ಕರೀತಾರೆ. 2ನೇ ಪಾರ್ಟ್ ವಿಂಗಡಣೆ ಅಂತ. ಮತ್ತೆ ವಿಂಗಡಿಸ್ಕೊಬೇಕು ಯಾವ್ಯಾವ್ದಕ್ಕೆ ಯಾವ್ದು ಬರುತ್ತೆ. ಆಮೇಲೆ ವಿಷಯದ ವಿವರಣೆ, ಬರವಣಿಗೆ, ಆಮೇಲೆ ಒಂದು ಸ್ಪಷ್ಟವಾದ ವಿಷಯ. ಇದಿಷ್ಟು ಒಂದು ಸಂಶೋಧನೆಗೆ ಬೇಕಾದದ್ದು ಅಂತ ನಾನು ಅನ್ಕೋತೀನಿ. ನಾನು ಇಷ್ಟು ಮಾತುಗಳನ್ನ ಆಡಿ ನಿಲ್ಲಿಸ್ತೀನಿ. ಮಾತಾಡಕ್ಕೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಚರ್ಚೆಯನ್ನು ಮುಂದುವರಿಸಿ. ನಮಸ್ತೆ.